So what is this wisdom of God? ಈ ದೇವರ ಜ್ಞಾನವು ಅದು ಏನಾಗಿದೆ, How does it operate? ಅದು ಹೇಗೆ ಕಾರ್ಯ ಮಾಡುತ್ತದೆ? If we see James 3:17, ಯಾಕೋಬ 3:17 ನಾವು ನೋಡುವಾಗ the Bible says, but the wisdom of God that comes from heaven ದೇವರ ಜ್ಞಾನ ಪರಲೋಕದಿಂದ ಬರುತ್ತದೆ ಎಂದು ಸತ್ಯವೇದವು ಹೇಳುತ್ತದೆ. is first of all pure, then peace loving. ಅದು ಮೊದಲು ಪರಿಶುದ್ಧವಾದುದು, ಆ ನಂತರ ಸಮಾಧಾನಕರವಾದುದು ಎಂದು ಹೇಳಲ್ಪಟ್ಟಿದೆ. Considerate, submissive, full of mercy and good fruit. ಅದು ವಿನಯವುಳ್ಳದು, ಸಂತೋಷವಾಗಿ ಒಪ್ಪಿಕೊಳ್ಳುವಂಥದ್ದು, ಕರುಣೆ ಮುಂತಾದವುಗಳನ್ನು ತೋರಿಸುವಂಥದ್ದು. Impartial and sincere. ಅದರಲ್ಲಿ ಚಂಚಲವು ಕಪಟವೂ ಇಲ್ಲ ಎಂದು ಹೇಳಲ್ಪಟ್ಟಿದೆ. The wisdom is the characteristics and the nature of God. ಜ್ಞಾನವು ದೇವರ ಸ್ವಭಾವ ಮತ್ತು ಆತನ ಗುಣಗಳಿಂದ ಕೂಡಿದೆ. This is firstly what wisdom is. ಜ್ಞಾನವೆಂದರೆ ಮೊದಲು ಇದೇ ಆಗಿದೆ. It is the nature of God himself. ಅದು ಸ್ವತಃ ದೇವರ ಸ್ವಭಾವವಾಗಿದೆ. It is having the characteristics of God. ಇದು ದೇವರ ಗುಣಗಳನ್ನು ಹೊಂದುವಂತದ್ದಾಗಿದೆ. If you see Genesis 39:8, ಆದಿಕಾಂಡ 39:8 ನೋಡುವಾಗ through this wisdom, ಈ ಜ್ಞಾನದ ಮೂಲಕ Joseph was able to escape the seduction of that woman. ಯೋಸೆಫನು ಆ ಸ್ತ್ರೀಯ ಮೋಹದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಯಿತು. And wisdom made him guard his purity. ತನ್ನ ಶುದ್ಧತೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ಆ ಜ್ಞಾನವೇ ಆತನಿಗೆ ಸಹಾಯ ಮಾಡಿತು. Many times we fall into the trap of lust. ಅನೇಕ ಸಾರಿ ದುರಾಶೆಯ ಆಸೆಗೆ ಒಳಬೀಳುತ್ತೇವೆ. When it is so tempting, ಅದು ಬಹಳ ಶೋಧನೆ ತರುವಂತದಾಗಿರುವಾಗ we give ourselves into it. ನಾವು ಅದಕ್ಕೆ ಒಪ್ಪಿಸಿಕೊಡುತ್ತೇವೆ. And we lose our value. ನಮ್ಮ ಮಹತ್ವವನ್ನು ಕಳೆದುಕೊಳ್ಳುತ್ತೇವೆ. We lose our future. ನಮ್ಮ ಭವಿಷ್ಯವನ್ನು ಕೂಡ ಕಳೆದುಕೊಳ್ಳುತ್ತೇವೆ. That is why wisdom protects us. ಅದಕ್ಕಾಗಿಯೇ ಜ್ಞಾನವು ನಮ್ಮನ್ನು ಕಾಪಾಡುತ್ತದೆ. It brings the purity of God. ಅದು ದೇವರ ಪರಿಶುದ್ಧತೆ ತರುತ್ತದೆ. It guards us at that moment. ಆ ಸಮಯದಲ್ಲಿ ಅದು ಕಾಪಾಡುತ್ತದೆ. Receive this nature of God. ಈ ದೇವರ ಸ್ವಭಾವವನ್ನು ಹೊಂದಿಕೊಳ್ಳಿರಿ. Tell him, let wisdom make me pure. ಜ್ಞಾನವು ನನ್ನನ್ನು ಶುದ್ಧವಾಗಿ ಮಾಡಲಿ ಎಂದು ಆತನಿಗೆ ಹೇಳಿರಿ. And in 1 Samuel 24, ಮೊದಲನೇ ಸಮುವೇಲ 24ನೇ ಅಧ್ಯಾಯದಲ್ಲಿ David was able to show mercy to King Saul through wisdom. ರಾಜನಾದ ಸೌಲನಿಗೆ ದಾವೀದನು ಜ್ಞಾನದ ಮೂಲಕವಾಗಿ ಕರುಣೆ ತೋರಿಸಲು ಸಾಧ್ಯವಾಯಿತು. Someone who brought great trouble to him. ಯಾರು ಅವನಿಗೆ ಬಹಳ ಕಷ್ಟಗಳನ್ನು ಕೊಟ್ಟಿದ್ದಾರೋ, Still David was able to show mercy and good fruit. ಆದರೂ ದಾವೀದನು ಕರುಣೆ ಮತ್ತು ಒಳ್ಳೆಯ ಕಾರ್ಯಗಳನ್ನು ತೋರಿಸಲು ಅಲ್ಲಿ ಸಾಧ್ಯವಾಯಿತು. Wisdom brought the characteristic of mercy. ಆ ಜ್ಞಾನವು ಕರುಣೆಯ ಗುಣಗಳನ್ನು ಅಲ್ಲಿ ತಂದುಕೊಟ್ಟಿತು. If it were our nature, we would only think revenge. ಅಲ್ಲಿ ನಮ್ಮ ಸ್ವಭಾವವಿರುವುದಾದರೆ ನಾವು ಮುಯಿ ತೀರಿಸಿಕೊಳ್ಳುವುದಕ್ಕೆ ನೋಡುತ್ತೇವೆ. But thank God that wisdom protects us. ಆದರೆ ಆ ಜ್ಞಾನ ನಮಗೆ ಕಾಪಾಡುತ್ತದೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. To show mercy and forgive. ಕರುಣೆ ತೋರಿಸಿರಿ ಮತ್ತು ಕ್ಷಮಿಸಿರಿ. In Jonah 2, ಯೋನ 2ನೇ ಅಧ್ಯಾಯದಲ್ಲಿ God made Jonah, the wisdom made Jonah submit and humble himself. ಆ ಜ್ಞಾನ ಯೋನನಿಗೆ ತನ್ನಂತಾನೆ ಒಪ್ಪಿಸಿಕೊಳ್ಳುವಂತೆ ಅಲ್ಲಿ ಅದು ಮಾಡಿತು. To not be disobedient but to obey God. ದೇವರಿಗೆ ಅವಿಧೇಯನಾಗಬೇಡ, ಆದರೆ ದೇವರಿಗೆ ವಿಧೇಯನಾಗು. Wisdom makes us submissive and obey the Lord. ಆ ಜ್ಞಾನವು ದೇವರಿಗೆ ಒಪ್ಪಿಸಿಕೊಟ್ಟು ಕರ್ತನಿಗೆ ವಿಧೇಯರಾಗುವಂತೆ ಮಾಡುತ್ತದೆ. In Job 2:10, ಯೋಬ 2:10ರಲ್ಲಿ wisdom gave Job peace in the midst of all the calamity and destruction in his life. ಆ ಜ್ಞಾನವು ಯೋಬನಿಗೆ ಅವನ ಎಲ್ಲ ದುರಂತಗಳಲ್ಲಿ ಕಷ್ಟಗಳಲ್ಲಿ ಸಮಾಧಾನವನ್ನು ಅದು ತಂದುಕೊಟ್ಟಿತು. What do we do when everything around us is being destroyed? ನಮ್ಮ ಸುತ್ತಲಿರುವ ಎಲ್ಲ ಕಾರ್ಯಗಳು ನಾಶವಾದಾಗ ನಾವು ಏನು ಮಾಡುವೆವು? When we are losing all things, ಎಲ್ಲವನ್ನು ನೀವು ಕಳೆದುಕೊಳ್ಳುವ ಸಂದರ್ಭದಲ್ಲಿ wisdom still protected Job in peace. ಆ ಜ್ಞಾನವು ಯೋಬನಿಗೆ ಅಂತಹ ಸಮಯದಲ್ಲಿಯೂ ಕೂಡ ಕಾಪಾಡಿತು. It makes us have the peace of God. ದೇವರ ಶಾಂತಿ ಅದು ಹೊಂದಿಕೊಳ್ಳುವಂತೆ ಸಹಾಯ ಮಾಡುತ್ತದೆ. And not worry.
ಚಿಂತೆ ಮಾಡುವುದಿಲ್ಲ, not lose all hope. ಎಲ್ಲ ನಿರೀಕ್ಷೆಯನ್ನು ಕಳೆದುಕೊಳ್ಳುವುದಿಲ್ಲ. Wisdom brings all these characteristics of God into us. ನಮ್ಮ ಜೀವಿತದಲ್ಲಿ ಜ್ಞಾನವು ಈ ಎಲ್ಲ ದೇವರ ಗುಣಗಳನ್ನು ತರುತ್ತದೆ. We are able to have this nature of God within us. ನಮ್ಮ ಒಳಗಡೆ ಈ ದೇವರ ಸ್ವಭಾವ ಹೊಂದಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. Yes, thank the Lord for all this nature of God is coming into you. ನಿಮ್ಮ ಒಳಗೆ ಈ ಎಲ್ಲ ದೇವರ ಸ್ವಭಾವ ಬರುವುದಕ್ಕಾಗಿ ಆತನಿಗೆ ವಂದಿಸಿರಿ. Tell him, make me like you, Lord. ನಿನ್ನ ಹಾಗೆ ನನಗೆ ಮಾಡು ಕರ್ತನೆ ಎಂದು ಹೇಳಿರಿ. Help me have such wisdom. ಅಂತಹ ಜ್ಞಾನ ಹೊಂದಿಕೊಳ್ಳುವುದಕ್ಕೆ ಸಹಾಯ ಮಾಡು. And secondly, ಎರಡನೇದಾಗಿ, wisdom transforms your whole situation. ಜ್ಞಾನವು ನಿಮ್ಮ ಪೂರ್ಣ ಪರಿಸ್ಥಿತಿಯನ್ನು ಬದಲಾಯಿಸುತ್ತದೆ. Not only your nature and your heart, ನಿಮ್ಮ ಹೃದಯದಲ್ಲಿರುವ ನಿಮ್ಮ ಸ್ವಭಾವ ಮಾತ್ರ ಅಲ್ಲ, but it gives power in your situation. ನಿಮ್ಮ ಪರಿಸ್ಥಿತಿಗಳಲ್ಲಿ ಅದು ಶಕ್ತಿಯಾಗಿದೆ. In Daniel 2:48, ದಾನಿಯೇಲ 2:48ರಲ್ಲಿ, in Daniel 2:46, ದಾನಿಯೇಲ 2:46ರಲ್ಲಿ, through the wisdom that Daniel spoke in, ಜ್ಞಾನದ ಮೂಲಕವಾಗಿ ದಾನಿಯೇಲನು ಮಾತನಾಡಿದಾಗ the king fell before the feet of Daniel. ರಾಜನು ದಾನಿಯೇಲನ ಪಾದದಲ್ಲಿ ಬಿದ್ದುಕೊಂಡನು. And he admitted, your God is great. ನಿನ್ನ ದೇವರೇ ಶ್ರೇಷ್ಠ ರಾಜನಾಗಿದ್ದಾನೆ ಎಂದು ಒಪ್ಪಿಕೊಳ್ಳುತ್ತಾನೆ. He can solve any mystery. ಎಲ್ಲ ರಹಸ್ಯಗಳನ್ನು ಆತನು ಹೇಳಬಲ್ಲನು. He bowed before the wisdom that operated through Daniel. ದಾನಿಯೇಲನ ಮೂಲಕವಾಗಿ ಕಾರ್ಯ ಮಾಡಿದಂತಹ ಆ ಜ್ಞಾನಕ್ಕೆ ಅವನು ಒಪ್ಪಿಸಿಕೊಟ್ಟನು. There was a little black American boy. ಒಬ್ಬ ಕಪ್ಪು ಅಮೆರಿಕದ ಹುಡುಗನಿದ್ದನು. He was a slave boy. ಅವನು ಗುಲಾಮನಾಗಿದ್ದನು. He loved working among the plants. ಸಸ್ಯಗಳ ಮಧ್ಯದಲ್ಲಿ ಕೆಲಸ ಮಾಡುವುದಕ್ಕೆ ಇಷ್ಟಪಡುತ್ತಿದ್ದನು. And he would always try to find some medicinal use to take care of the plants. ಆ ಸಸ್ಯಗಳನ್ನು ನೋಡಿಕೊಳ್ಳುವುದಕ್ಕಾಗಿ ಅವನು ಯಾವಾಗಲೂ ಅದರ ಔಷಧಿಯ ಗುಣಗಳನ್ನು ಕಂಡು ಹಿಡಿಯುತ್ತಿದ್ದನು. But as he was a slave boy, ಅವನು ಗುಲಾಮನಾದ ಹುಡುಗನಾಗಿರುವಾಗ he was tired of living like that. ಆ ರೀತಿಯಾಗಿ ಜೀವಿಸುವುದಕ್ಕೆ ಆಯಾಸಪಟ್ಟನು. And he asked the Lord, ಕರ್ತನಿಗೆ ಅವನು ಕೇಳಿದನು, Lord, make me somebody great in this world. ಈ ಲೋಕದಲ್ಲಿ ನನ್ನನ್ನು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡು. I'm tired of living like this. ಈ ರೀತಿಯಾಗಿ ಜೀವಿಸಿ ನಾನು ಆಯಾಸಗೊಂಡಿದ್ದೇನೆ. Can you raise me up? ನನ್ನನ್ನು ನೀನು ಮೇಲೆತ್ತುವಿಯಾ? And that night, ಆ ರಾತ್ರಿ the Lord answered ಕರ್ತನು ಉತ್ತರಿಸಿದನು and showed him 300 different products that could be made from the peanut. ಕರ್ತನು ಕಡಲೆಕಾಯಿಯ ಮೂಲಕವಾಗಿ ಮಾಡುವಂತಹ 300 ಬೇರೆ ಬೇರೆ ವಿಧವಾದ ಪದಾರ್ಥಗಳನ್ನು ಉತ್ಪಾದಿಸುವುದನ್ನು ತೋರಿಸಿದನು. As the Lord showed him each product, his heart was so happy. ಪ್ರತಿ ಉತ್ಪಾದನೆಯನ್ನು ಕರ್ತನು ತೋರಿಸಿದಾಗ ಅವನ ಹೃದಯ ಬಹಳ ಸಂತೋಷವಾಯಿತು. What great wisdom you share with me, Lord. ಕರ್ತನೆ, ಎಂತ ದೊಡ್ಡ ಜ್ಞಾನ ನೀನು ನನಗೆ ತೋರಿಸಿದ್ದಿ. This is amazing. ಇದು ಆಶ್ಚರ್ಯ. And he wrote it down. ಆತನು ಎಲ್ಲವನ್ನು ಬರೆದುಕೊಂಡನು. And he ran to a convention that was happening, ಅಲ್ಲಿ ನಡೆಯುವ ಸಮಾವೇಶಕ್ಕೆ ಓಡಿ ಹೋದನು. where several government leaders and great scientists were meeting. ಅಲ್ಲಿ ಅನೇಕ ಸರ್ಕಾರಿ ನಾಯಕರು ಮತ್ತು ದೊಡ್ಡ ವಿಜ್ಞಾನಿಗಳು ಭೇಟಿಯಾಗುತ್ತಿದ್ದರು. And they were sharing their latest inventions. ಅವರು ಇತ್ತೀಚೆಗೆ ಮಾಡಿದಂತಹ ಆವಿಷ್ಕಾರ ಕುರಿತು ಹೇಳುತ್ತಿದ್ದರು. And when this boy entered in, ಆದರೆ ಈ ಹುಡುಗನು ಅಲ್ಲಿ ಪ್ರವೇಶ ಮಾಡಿದಾಗ he said, give me some time to show you what I have. ನನ್ನಲ್ಲಿರುವುದನ್ನು ತೋರಿಸುವುದಕ್ಕೆ ನನಗೆ ಸ್ವಲ್ಪ ಸಮಯ ಕೊಡಿರಿ ಎಂದು ಕೇಳಿಕೊಂಡನು. Everybody laughed at him. ಎಲ್ಲರೂ ಅವನನ್ನು ನೋಡಿ ನಕ್ಕರು. They said, what can a little slave boy show us? ಈ ಚಿಕ್ಕ ಗುಲಾಮನಾಗಿರುವಂತ ಹುಡುಗನು ನಮಗೆ ಏನು ಹೇಳಬಲ್ಲನು? What do you think this place is, boy? ಈ ಸ್ಥಳದ ಕುರಿತು ಏನು ತಿಳಿದುಕೊಳ್ಳುತ್ತೀಯ ಹುಡುಗನೇ? You've come to the wrong place. ನೀನು ತಪ್ಪಾದ ಸ್ಥಳಕ್ಕೆ ಬಂದಿದ್ದಿ. They said, okay, let us have some entertainment in the midst of this serious discussion. ಈ ಗಂಭೀರವಾದ ಚರ್ಚೆಯಲ್ಲಿ ಸ್ವಲ್ಪ ಮನರಂಜನೆಯನ್ನು ಹೊಂದಿಕೊಳ್ಳೋಣ ಎಂದು ಅವರು ಹೇಳಿದರು. Let the boy speak. ಆ ಹುಡುಗನು ಮಾತಾಡಲಿ. And as he began to speak, ಅವನು ಮಾತಾಡುವುದಕ್ಕೆ ಪ್ರಾರಂಭಿಸಿದಾಗ, as he shared each product that could be made from the peanut, ಕಡಲೆಕಾಯಿಯಿಂದ ಮಾಡಲ್ಪಡುವಂತ ಪ್ರತಿ ಉತ್ಪಾದನೆ ಕುರಿತು ಅವನು ಹೇಳಿದಾಗ, everyone were amazed from where this wisdom came. ಈ ಜ್ಞಾನ ಎಲ್ಲಿಂದ ಅವನಿಗೆ ಬಂತು ಎಂದು ಎಲ್ಲರೂ ಬೆರಗಾದರು. They all stood up and clapped for this little boy.
ಎಲ್ಲರೂ ಎದ್ದು ನಿಂತು ಈ ಚಿಕ್ಕ ಹುಡುಗನಿಗಾಗಿ ಚಪ್ಪಾಳೆ ತಟ್ಟಿದರು. And today, this little boy called George Washington Carver is known as the Peanut King. ಇಂದು ಆ ಚಿಕ್ಕ ಹುಡುಗನು ಜಾರ್ಜ್ ವಾಷಿಂಗ್ಟನ್ ಕಾರ್ವರ್, ಅವನು ಕಡಲೆಕಾಯಿಯ ರಾಜನೆಂದು ಕರೆಯಲ್ಪಡುತ್ತಾನೆ. He had made through peanut butter, flour, paste, soap through and 300 products through the peanut. ಅದರ ಮೂಲಕವಾಗಿ ಅನೇಕ ವಿವಿಧ 300 ಪದಾರ್ಥಗಳನ್ನು ಆತನು ಉತ್ಪಾದಿಸಿದನು. And the world praises him. ಮತ್ತು ಲೋಕವು ಅವನನ್ನು ಪ್ರಶಂಸಿಸುವುದು. It transforms your situation. ನಿಮ್ಮ ಪರಿಸ್ಥಿತಿಯನ್ನು ಬದಲಾಯಿಸುತ್ತಾನೆ. From being a slave ಗುಲಾಮತನದಿಂದ into making you someone great. ದೊಡ್ಡ ವ್ಯಕ್ತಿಯರಾಗಿ ಮಾಡಿದನು. Yes, it is a solution in the midst of problem. ಹೌದು, ಸಮಸ್ಯೆಯ ಮಧ್ಯದಲ್ಲಿ ಅದು ಒಂದು ಪರಿಹಾರವಾಗಿ ಮಾರ್ಪಡಿಸುತ್ತಾನೆ. It is the great and unsearchable things which the Lord has promised. ದೇವರು ಊಹಿಸಲಾಗದ ದೊಡ್ಡ ಕಾರ್ಯಗಳನ್ನು ಮಾಡುತ್ತಾನೆ. The Lord freely gives it to us. ಕರ್ತನು ಮುಕ್ತವಾಗಿ ಅದನ್ನು ನಮಗೆ ಕೊಡುತ್ತಾನೆ. As per Luke 2:52, ಲೂಕ 2:52 ಪ್ರಕಾರ Jesus grew in wisdom ಯೇಸು ಜ್ಞಾನದಲ್ಲಿ ವೃದ್ಧಿಯಾದನು. and he increased in stature and favor with God and man. ದೇಹ ಬಲದಲ್ಲಿಯೂ ಬೆಳೆದನು, ದೇವರ ಮತ್ತು ಮನುಷ್ಯರ ದಯೆಯನ್ನು ಹೊಂದಿಕೊಂಡನು. It brought him great stature in his life ಆತನ ಜೀವಿತದಲ್ಲಿ ಅದು ದೊಡ್ಡ ದಯೆಯನ್ನು ತಂದುಕೊಟ್ಟಿತು. and favor before men and favor before God. ದೇವರ ಮುಂದೆ ಮತ್ತು ಮನುಷ್ಯರ ಮುಂದೆ ದಯೆ ಹೊಂದುವಂತೆ ಮಾಡಿತು. Everyone was amazed at the words Jesus spoke. ಯೇಸು ಮಾತಾಡಿದಂತಹ ಮಾತುಗಳನ್ನು ಕೇಳಿ ಅನೇಕರು ಬಹಳ ಆಶ್ಚರ್ಯಪಟ್ಟರು. Every answer he gave to the questions of the people. ಜನರ ಎಲ್ಲ ಪ್ರಶ್ನೆಗಳಿಗೆ ಆತನು ಉತ್ತರಿಸಿದನು. He was full of the nature of God. ದೇವರ ಪೂರ್ಣ ಸ್ವಭಾವದಿಂದ ಉತ್ತರ ಕೊಟ್ಟನು. He was full of the thoughts of God. ದೇವರ ಯೋಚನೆಗಳುಳ್ಳವನಾಗಿದ್ದನು. That wisdom is coming upon us, my friend. ನನ್ನ ಸ್ನೇಹಿತರೆ, ಆ ಜ್ಞಾನ ನಮ್ಮ ಮೇಲೆ ಬರುತ್ತಿದೆ. Get ready to receive it. ಅದನ್ನು ಹೊಂದಿಕೊಳ್ಳುವುದಕ್ಕಾಗಿ ಸಿದ್ಧರಾಗಿರಿ.